ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾವು ಏನ್ ಕಲಿಯೋಣ ಅಂದ್ರೆ ಮ್ಯಾಟ್ರಿಕ್ಸ್ ಅಂಡ್ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡೋದು ಹೆಂಗ ಅನ್ನೋದನ್ನ ಕಲಿಯೋಣ. ಓಕೆ, ಈಗ ಒಂದು ಮ್ಯಾಟ್ರಿಕ್ಸ್ ನಿಮ್ಮ ಹತ್ರ ಇರ್ತದ. ಎ ಅನ್ನೋದೊಂದು ಮ್ಯಾಟ್ರಿಕ್ಸ್ ಅದ. ಆ ಮ್ಯಾಟ್ರಿಕ್ಸ್ ಹೆಂಗದ ಅಂದ್ರೆ ಹಿಂಗದ 2 1 1 3 ಎ ಎಕ್ಸ್ ಅಂತದ. ಇದೊಂದು ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಅನ್ನ ಟ್ರಾನ್ಸ್ಪೋಸ್ ಮಾಡ್ರಿ ಅಂತ ಕೇಳ್ತಾರೆ. ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಎ ಅಂತ. ಎ ಅನ್ನೋದು ಏನೈತಲ್ಲ ಅಲ್ಫಾಬೆಟ್, ಅದು ಮ್ಯಾಟ್ರಿಕ್ಸ್ ಸೀದಾ ಇರ್ತಕ್ಕಂಥ ಮ್ಯಾಟ್ರಿಕ್ಸ್. ಇದನ್ನ ನೀವು ಟ್ರಾನ್ಸ್ಪೋಸ್ ಮಾಡಿದ್ರ ಅದನ್ನ ಎ ಡ್ಯಾಶ್ ಅಂತ ಬರೀತಾರೆ. ಎ ಡ್ಯಾಶ್ ಅಂತ ಬರೀತಾರೆ. ಕೆಲವು ಟೆಕ್ಸ್ಟ್ ಬುಕ್ ನವ್ರು ಏನ್ ಬರೀತಾರೆ, ಎ ಮೇಲ್ಗಡೆ ಟಿ ಅಂತ ಬರೀತಾರೆ. ಹಿಂಗ್ ಬರೆದ್ರು ಒಂದ, ಹಿಂಗ್ ಬರೆದ್ರು ಒಂದ. ಹಿಂಗ್ ಬರಕ್ ಟೈಮ್ ಭಾಳ ಹಿಡಿತದ. ಎ ಮೇಲ್ಗಡೆ ತಲೆ ಮೇಲೆ ಟಿ, ಅದು ಟೈಮ್ ಭಾಳ ಹಿಡಿತದ. ಅವ್ರು ಪ್ರಿಂಟ್ ಮಾಡೋರಿಗೆ ಚಲೋ. ನಮಗ ಎ ಬರೆದು ಹಿಂಗೊಂದು ಬಾರ್ ಹಾಕ್ಬಿಟ್ರೆ ಸಾಕು. ಇದಕ್ಕೆ ಎ ಡ್ಯಾಶ್ ಅಂತಾರೆ. ನೀವು ಮತ್ತೆ ಹಿಂಗ್ ಬರೆದು ಹಿಂಗೊಂದು ಬಾರ್ ಹಾಕ್ಬೇಡ್ರಿ. ಇದಕ್ಕೆ ಎ ಇನ್ವರ್ಸ್ ಅಂತಾರ. ಇದು ಬೇರೆ ಮೀನಿಂಗ್ ಕೊಡ್ತದೆ. ದೇರ್ ಫೋರ್ ಎ ಬರೆದು ಮ್ಯಾಲೆ ಜಸ್ಟ್ ಟ್ರಾನ್ಸ್ಪೋಸ್ ಮಾಡಿಬಿಟ್ರೆ ಅದಕ್ಕೆ ಎ ಟ್ರಾನ್ಸ್ಪೋಸ್ ಅಂತಾರೆ. ಎ ಟ್ರಾನ್ಸ್ಪೋಸ್ ಅಂದ್ರೆ ಏನ್ ಮಾಡ್ತದ ಅಂತಂದ್ರ ಆಲ್ ರೋಸ್ ಅನ್ನ ಕಾಲಮ್ಸ್ ಮಾಡಬೇಕು, ಕಾಲಮ್ಸ್ ಅನ್ನ ರೋಸ್ ಮಾಡಬೇಕು. ಆರ್ಡರ್ ಏನಾಗ್ತದ, ರಿವರ್ಸ್ ಆಗ್ತದ. ಇದೇನಾಗ್ತದ, ಉಲ್ಟಾ ಹೊಡಿತದ. ಇದ್ರದ್ದು ಆರ್ಡರ್ ಎಷ್ಟದ ನೋಡು. ಇದ್ರದ್ದು ಆರ್ಡರ್ ಎಷ್ಟದ, 3 ರೋಸ್ ಇದಾವ, 2 ಕಾಲಮ್ಸ್ ಇದಾವ. ಹಂಗಾರ ಎ ಇಸ್ ಅ ಮ್ಯಾಟ್ರಿಕ್ಸ್ 3 x 2 ಅದ. ಹಂಗಾರೆ ಎ ಡ್ಯಾಶ್ ಏನಾಗ್ತದ, ಎ ಡ್ಯಾಶ್ ಮ್ಯಾಟ್ರಿಕ್ಸ್ ಯಾವಾಗಲೂ ನಿಮ್ಗೆ 2 x 3 ಬರ್ತದ. ಇದು ವೆರಿ ಇಂಪಾರ್ಟೆಂಟ್ ಥಿಂಗ್, ಯು ಹ್ಯಾವ್ ಟು ರಿಮೆಂಬರ್. ಇದು 3 x 2 ಇತ್ತಂದ್ರೆ ಇದು 2 x 3 ಬರ್ತದೆ. ಇದ್ರೊಳಗಡೆ ಏನೇನು ಎಲಿಮೆಂಟ್ಸ್ ಅದಾವ ನಿಮ್ಗೆ ಆಲ್ರೆಡಿ ಕೊಟ್ಟದ. 2 1 1 3 ಎ ಎಕ್ಸ್ ಅಂತ ನಿಮ್ಗೆ ಕೊಟ್ಟದ. ಹಾಗಾದ್ರೆ ಎ ಡ್ಯಾಶ್ ಬರಿಬೇಕಾದಾಗ ಫಸ್ಟ್ ರೋ ಏನಂತಿಲ್ಲ ಅದನ್ನ ಕಾಲಮ್ ಮಾಡಿಬಿಡೋದು. 2 1 ಹಿಂಗ್ ಬರೆಯೋದು. ಸೆಕೆಂಡ್ ರೋನ್ ಏನ್ ಮಾಡೋದು, ಅದನ್ನು ಕಾಲಮ್ ಮಾಡೋದು. ಥರ್ಡ್ ರೋ ಏನೈತಿಲ್ಲ ಎ ಎಕ್ಸ್, ಅದನ್ನು ಕಾಲಮ್ ಮಾಡೋದು. ತಿಳಿದ ಹಿಂಗ್ ಬರೆದು ಬಿಟ್ರೆ ಇದು ಎ ಟ್ರಾನ್ಸ್ಪೋಸ್ ಆಯ್ತು. ಇದರ ಆರ್ಡರ್ ನೋಡು, 2 ರೋ ಅದಾವ, 3 ಕಾಲಮ್ ಅದಾವ. ತಿಳಿತಾ. ಇಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಅದಾವಲ್ಲ ಅಷ್ಟು ಎಲಿಮೆಂಟ್ಸ್ನ ಇಲ್ಲಿ ಬಂದಿರ್ತಾವ. ಬಟ್ ಇಲ್ಲಿ ರೋದೊಳಗಿರ್ತಾವ, ಇಲ್ಲಿ ಕಾಲಮ್ ಒಳಗಿರ್ತಾವ. ಇಲ್ಲಿ ಕಾಲಮ್ ಒಳಗಿದ್ದು ಅಲ್ಲಿ ರೋದೊಳಗೆ ಆಗ್ತಾವ. ಹಿಂಗ್ ಆಯ್ತು ಅಂದ್ರೆ ಅದಕ್ಕೆ ಏನಂತಾರ, ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಈ ನಿಮ್ಗೆ ಆಲ್ರೆಡಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಒಳಗಡೆ ನಾನು ನಿಮಗೆ ಕಾಲಮ್ ಮ್ಯಾಟ್ರಿಕ್ಸ್ ಮತ್ತು ರೋ ಮ್ಯಾಟ್ರಿಕ್ಸ್ ಅಂದ್ರೆ ಹೇಳಿನಿ. ಕಾಲಮ್ ಮ್ಯಾಟ್ರಿಕ್ಸ್ ಹೆಂಗಿರ್ತದ, 2 5 8 ಅಂತ ಐತಿ. ಇದೇನಿದು ಕಾಲಮ್ ಮ್ಯಾಟ್ರಿಕ್ಸ್. ಹಂಗಾರೆ ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಬರ್ತದಪ್ಪ, ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ನಿನಗ 2 5 8 ಬರ್ತದೆ. ಅಂದ್ರೆ ರೋ ಮ್ಯಾಟ್ರಿಕ್ಸ್ ಬಂತು. ಇದಕ್ಕ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೆಸರಿಟ್ಟಿದ್ವಿ, ಯಾಕಂದ್ರೆ ಒಂದೇ ಕಾಲಮ್ ಅದ. ಹಂಗಾರೆ ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಅದು ರೋ ಮ್ಯಾಟ್ರಿಕ್ಸ್ ಆಗ್ತದ. ಹಂಗೆ ನಿನ್ನ ಹತ್ರ ಏನಾದ್ರು ರೋ ಮ್ಯಾಟ್ರಿಕ್ಸ್ ಇತ್ತಪ್ಪ, ಅದನ್ನ ನೀ ಏನಾದ್ರು ಟ್ರಾನ್ಸ್ಪೋಸ್ ಮಾಡಿದ್ರೆ ಅದೇನಾಗ್ತದ, ಕಾಲಮ್ ಮ್ಯಾಟ್ರಿಕ್ಸ್ ಆಗಿಬಿಡ್ತದ. ಅದ ಈಗ ಎ ಕ್ರಾಸ್ ಬಿ ಸಾರಿ ಎಂ ಅಂತ ತಗೋ. ಎಂ ಕ್ರಾಸ್ ಎನ್ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇತ್ತು. ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಸಿಗ್ತದೆ ನಿನಗ, ಎನ್ ಕ್ರಾಸ್ ಎಂ ಸಿಗ್ತದ. ಅಕಸ್ಮಾತ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇತ್ತು ಅಂತಂದ್ರ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ 3 x 3 ಇತ್ತಂದ್ರ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಸಿಗ್ತದೆ, ಅದನ್ನು 3 x 3 ಸಿಗ್ತದ. ಬಿಕಾಸ್ 3 3 ಸೇಮ್ ಅದ, 3 3 ಸೇಮ್ ಅದ. ಅಂಡರ್ಸ್ಟುಡ್. ಈ ರೀತಿ ಏನದ ಟ್ರಾನ್ಸ್ಪೋಸ್ ಮಾಡ್ತಕ್ಕಂಥ ಮ್ಯಾಟ್ರಿಕ್ಸ್. ಈ ಒಂದು ಮ್ಯಾಟ್ರಿಕ್ಸ್ ಇತ್ತಪ್ಪ, ಅದನ್ನ ನೀನು ಟ್ರಾನ್ಸ್ಪೋಸ್ ಮಾಡಿದಿ ಅಂದ್ರೆ ಎ ಡ್ಯಾಶ್ ಬಂತು. ಅದನ್ನ ಮತ್ತೊಮ್ಮೆ ನೀ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಬರ್ತದ, ಮತ್ತೆ ಮೊದ್ಲು ಇದ್ದಿದ್ದೆ ಬಂದ್ಬಿಡ್ತದ. ಅಂಡರ್ಸ್ಟುಡ್. ಮೊದ್ಲು ಇದ್ದಿದ್ದ ಮ್ಯಾಟ್ರಿಕ್ಸ್ ನ ವಾಪಸ್ ಬರ್ತದ. ಇದಕ್ಕೇನಂತಾರೆ, ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಅಂಡರ್ಸ್ಟುಡ್. ಸರಿಯಾಗಿ ನೆನ್ಪಿಟ್ಕೊಳ್ರಿ. ಪ್ರಾಬ್ಲಮ್ಸ್ ಬಂದಾಗ ಹೇಳ್ತೀನಿ ನಾವು ಇದು ಎಲ್ಲೆಲ್ಲಿ ಯೂಸ್ ಆಗ್ತಾವ ಅಥವಾ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಹೆಂಗ್ ತೆಗಿತಾರೆ ಅನ್ನೋದನ್ನ ಮುಂದೆ ಹೇಳೋಣ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.